ಮಳೆಯಲ್ಲಿ ತುಂಬಿದ ತಂಬಿಗೆ ಹಿಡಿದು ಅಂಬುಜಮುಖಿಯಂತೆ ವರ್ಣರಂಜಿತವಾಗಿ ಶೋಭಿಸುವ ಈ ನಿನ್ನ ರೂಪ ಆ ಸೂರ್ಯನ ಪ್ರಕಾಶದ ತಾಪಕ್ಕೆ ಬತ್ತಿ ಬಾಡೀತೆಂದು ಚಿಂತೆ ಕಾಡ್ತಾ ಇದೆ. ಸಾಹುಕಾರೆ, ನಿಮ್ಮ ಮಾತಿನ ಅರ್ಥ ನೋಡು ಸೀತಾ, ಪ್ರತಿಯೊಂದು ಮಾತನ್ನು ಅರ್ಥ ಮಾಡಿಕೊಳ್ಳದೆ ಅನರ್ಥವೆಂದು ನೀನು ತಿಳಿದುಕೊಂಡರೆ ವ್ಯರ್ಥ ಕೊರಗಿ ಹೋಗುವುದು ನಿನ್ನ ಜೀವನ. 10 ವರ್ಷಗಳಿಂದಲೂ ಹೊಂಚು ಹಾಕಿ ಕುಳಿತುಕೊಂಡಿರುವ ಈ ಚಂದ್ರೇಗೌಡನ ಒಡತಿ ಇಂದಾದರೂ ನೀನಾಗದಿದ್ದರೆ ಬಾನೆತ್ತರಕ್ಕೆ ಹಾರುವುದು ನಿನ್ನ ಪ್ರಾಣ. ಪ್ರಾಣದಾಸೆಗಾಗಿ ಮಾನ ಮಾರಿಕೊಳ್ಳೋ ಹೆಣ್ಣಂತ ತಿಳ್ಕೊಂಡಿದ್ಯಾ ಈ ಸೀತೆಯನ್ನ? ಶ್ರೀರಾಮ ದೇವರಂತಹ ಸಿದ್ದರಾಮನ ಕೈ ಹಿಡಿದ ಇವಳು ಈ ಕಲಿಯುಗದ ಸೀತೆ. ನನ್ನ ಗಂಡ ಕಟ್ಟಿರೋ ಈ ತಾಳಿನ ಕಣ್ಬಿಟ್ಟು ನೋಡೋ ಸ್ವಲ್ಪ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಸುಮ್ನೆ ಹೊರಟು ಹೋಗ ಇಲ್ಲಿಂದ. ನೋಡು, ನನ್ನ ಮೇಲೆ ಕಣ್ಣು ಹಾಕೋದಕ್ಕೆ ಬಂದ್ರೆ ಆ ನನ್ನ ಶ್ರೀರಾಮ ನನ್ನ ಕಾಪಾಡೋದಕ್ಕೆ ಬಂದೇ ಬರ್ತಾನೆ. ಶ್ರೀರಾಮ ಅಂದು ರಾವಣ ಸನ್ಯಾಸಿಯಾಗಿ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋದಾಗ ಎಲ್ಲಿ ಅಡಗೆ ಹೋಗಿತ್ತು ನಿನ್ನ ಶ್ರೀರಾಮನ ಶಕ್ತಿ? ಆ ಮಾರ್ಚ್ ನೆಂಬ ಮಾಯದ ಜಿಂಕಿಗೆ ಮನಸ್ಸೋತು ನನ್ನ ಪ್ರೇಮದ ಮಾತಿನಲ್ಲಿ ಅಡಗಿತ್ತು ಆ ನನ್ನ ಶ್ರೀರಾಮನ ಶಕ್ತಿ. ಇರದಿದ್ದರೆ ನನ್ನ ರಾಮ ಯಾಕೋ ನನ್ನ ಮೇದಿನ ಲಕ್ಷ್ಮಣ ಹಾಕಿದ ರೇಖೆನ ದಾಟಿದ್ದರೆ ಅವತ್ತೇ ಸುಟ್ಟು ಬೂದಿ ಆಗುತ್ತಿದ್ದ ನನ್ನ ರಾವಣ. ಅವನಂತೆ ನೀನೇನಾದ್ರೂ ಮಾಯದ ಜಿಂಕೆಯನ್ನ ಬಿಟ್ರೆ ಅದನ್ನ ಆ ಮಾಯದ ಜಿಂಕೆಯನ್ನ ಸುಟ್ಟು ಹಾಕಬೇಕಾಗುತ್ತೆ. ನಿನ್ನ ಪ್ರಾಣ ಅರಕ್ಷಣದಲ್ಲಿ ಹಾರು ಹೋಗುತ್ತೆ. ನನ್ನ ಪ್ರಾಣ ಆ ಯಮಧರ್ಮನನ್ನೇ ಬೆನ್ನಿಗೆ ಕಟ್ಟಿಕೊಂಡು ಮಣ್ಣಿನ ಮಗನಾಗಿ ಚಿನ್ನದ ನೇಗಿಲ ಹಿಡಿದು ನಿನ್ನಲ್ಲಿಗೆ ಬಂದಿರುವ ಈ ಹಿಂದೂ ಧರಣಿಗೆ ಯಾರಿಂದಲೂ ಭಯವಿಲ್ಲ ಸೀತಾ. ಅನ್ನ ನೀರಿಲ್ಲದೆ ನೇತು ಹಾಕಿಕೊಳ್ಳುವ ಈ ಕಾಲದಲ್ಲಿ ಹೊಲ ಮನೆ ಕಳೆದು ಬಿಕಾರಿಯಾಗಿರೋ ನಿನ್ನ ಸಿದ್ದರಾಮನ ಕೈ ಬಿಟ್ಟು ರಾಷ್ಟ್ರ ಧ್ವಜವನ್ನೇ ಎತ್ತಿ ಹಿಡಿದ ಈ ಚಂದ್ರೇಗೌಡನ ಒಡತಿ ನೀನಾದರೆ ದಿನನಿತ್ಯ ಬಂಗಾರದ ಉಯ್ಯಾಲೆಯಲ್ಲಿ ತೂಗಿಸಿಕೊಳ್ಳುವೆ ಸಾವಿರಾರು ದಾಸಿಯರ ಕೈ. ಬಾಯಿ ರಾಕ್ಷಸ, ನನ್ನ ಕರುಳಿಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ನನ್ನ ಗಂಡ ಕುರುಡಾನೇ ಆಗಿರ್ಲಿ ಕೊಂಡಾನೇ ಆಗಿರ್ಲಿ ನನ್ನ ಪಾಲಿಗೆ ಅವನೇ ದೇವರು. ಆ ನನ್ನ ದೇವರನ್ನ ಬಿಟ್ಟು ನಿನ್ನ ಕೈ ಸೇರಿಸುವ ಆ ತೂಗುಯ್ಯಾಲೆ ಕೇವಲ ನನ್ನ ಹರಕು ಚಪ್ಪಲಿಯ ಸಮಾನ. ಕೆಳಗಿಳಿಸೋ ನಿನ್ನ ಕೈನ. ಸಾಧ್ಯವಿಲ್ಲ ಸೀತೆ, ಸಾಧ್ಯವಿಲ್ಲ ಸೀತೆ. ಈ ಎತ್ತಿದೆ ನನ್ನ ಕೈ ನಿನ್ನ ಕುತ್ತಿಗೆ ಹಿಡಿದು ಮುತ್ತಿನ ಪಲ್ಲಕ್ಕಿ ಒಳಗೆ ಕೆಡವಿ ಬೆತ್ತಲೆಯನ್ನಾಗಿ ಮಾಡಿ ನನ್ನ ಕಾಮದಾಸೆಯನ್ನು ನೀಗಿಸಿಕೊಳ್ಳುವೆ. ಬಾರೇ ನನ್ನ ಚೆಲುವೆ. ಗುಲಾಬಿ ಅಂತಿರುವ ನಿನ್ನ ದೇಹವನ್ನು ನನಗೊಪ್ಪಿಸಿ ಆ ಮುಪ್ಪಿನ ಸರ್ದಾರನಿಗೂ ಕೂಡ ದಿಗ್ಭ್ರಾಂತಿಯಾಗುವಂತೆ ಈ ಹರೆಯದ ಧೀರನಿಗೆ ನಿನ್ನ ಕೆಂದುಟಿಯ ಚುಂಬನ್ನು ಕೊಡು. ಮಾನಿನ್ಯರ ಮಾನ ರಕ್ಷಣೆ ಮಾಡಬೇಕಾಗಿದ್ದ ರಕ್ಷಣಾದಾತನಿಗೆ ನಾನು ಕೊಡುವ ಲೇಷಿತೆ ಕಲಿಯುಗದ ಕುಬೇರನಾಗಿ ರಾಜಕೀಯ ರತ್ನವೆನಿಸಿಕೊಂಡಿರುವ ಈ ಗಂಡಿನ ಕೆನ್ನೆಗೆ ಬಾರಿಸಿದೆಯಾ ರಂಡೆ? ಮರ್ಯಾದೆಯಿಂದ ನಿನ್ನ ದೇಹವನ್ನು ನನಗೊಪ್ಪಿಸಿಯೋ ಇಲ್ಲ ಮಶನದ ಹಾದಿ ಹಿಡಿವೆಯೋ? ಏನು ಪಿಸ್ತಲನ್ನ ತೋರಿಸಿ ನನ್ನ ಹೆದರಿಸ್ತಾ ಇದೆಯಾ? ಹುಟ್ಟಿದಾಗನಿಂದ ಸಾವನ್ನ ಬೆನ್ನಿಗೆ ಕಟ್ಟಿಕೊಂಡು ಬಂದ ಇವಳಿಗೆ ನಿನ್ನ ಹೆದರಿಕೆ ಇಲ್ಲವಾ? ಈ ಪುಣ್ಯ ಭಾರತಾಂಬೆಯ ಆ ಅವತರಿಸಿ ಬಂದ ಕಲಿಯುಗದ ಸೀತೆ ಇವಳು. ಸಾವಿಗಿಂತ ಶೀಲವೇ ಮೇಲೆದ್ದು ಹುಚ್ಚದ್ದು ಹಾರುವೆ.
ಮುಗೀತು ನಿನ್ನ ಕತೆ. ಚಾಂಡಾಲ, ಕೊನೆಗೂ ನನ್ನ ಪ್ರಾಣವನ್ನು ಈಗಲೂ ಕಾಲ ಮಿಂಚಿಲ್ಲ ಸೀತೆ. ನೀನೇ ನನ್ನ ಚಂದ್ರಮನೆಂದು ಚಕೋರಿಯಾಗಿ ಕೇಳಿಕೊಂಡರೆ ಪ್ರೀತಿಯಿಂದ ಸ್ವೀಕರಿಸುವೆ ನಿನ್ನನ್ನು. ಮತ್ತೆ ಮುಂದೆ ಅದನ್ನ ಮಾತಾಡಬೇಡವೋ. ತಿರುಗಿ ಮತ್ತೆ ಅದನ್ನ ಮಾತಾಡ್ತಿದರೆ ನಿನ್ನ ನೆತ್ತಿಯನ್ನ ಸೀಳಿ ನಿನ್ನ ನೆತ್ತರ ಕೊಡೋದಕ್ಕೆ ನನ್ನ ಉತ್ತರಾಧಿಕಾರಿ ಬರ್ತಾನೆ. ಜೋಗಿ, ಆ ನಿನ್ನ ಉತ್ತರಾಧಿಕಾರಿಗೆ ಇದೇ ನನ್ನ ಉತ್ತರ. ಅಮ್ಮ, ಯಾಕಮ್ಮ ನಿನ್ನ ಮೈಯೆಲ್ಲ ರಕ್ತವೇಕೆ ಹರಿದು ಬರ್ತಾ ಇದೆ? ಏನಾಗಿದೆ ಅಮ್ಮ ನಿನಗೆ? ಅದು ಅಲ್ಲಿ ನೋಡು, ಆ ಪಾಪಿಯಿಂದನೇ ಈ ನಿನ್ನ ತಾಯಿಯ ಪ್ರಾಣ ಹಾರಿ ಹೋಗ್ತಾ ಇದೆ. ಈಗಲೇ ಹೋಗಿ ಆ ಗೌಡನನ್ನು ನಿಲ್ಲಿಸಿ ಕೆತ್ತಿನಮ್ಮ. ಬೇಡ ಕಣ, ಬೇಡ, ಹೋಗ್ಬೇಡ ನೀನು. ಮೊದಲೇ ಅವನು ಕ್ರೂರಿ ಕಟಕ. ಇಲ್ಲಮ್ಮ, ಇಲ್ಲ. ಅವನೆಂತ ಕಟುಕನಿದ್ದರೂ ಅವನ ಗಂಟಲ ಸೀಳುವೆವನು. ಅವನ ನೆತ್ತರ ಕುಡಿಯುವ ಸಾಮರ್ಥ್ಯ ನಿನ್ನ ಎದೆ ಹಾಲಲ್ಲಿದೆ ಅಮ್ಮ. ಇದು ಯಾವ ಮರಿಯೆಂದು ಈ ಸಿಹಿಯದ ಮರಿಯನ್ನು ತಿರುವಿದರೆ ಅವನ ತಲೆಯನ್ನೇ ಕತ್ತರಿಸಿ ಬಿಡುವೇನಮ್ಮ. ಬೇಡ ಕುಮಾರ, ಈ ರೀತಿ ಹಠ ಮಾಡಬೇಡ. ನೀನು ಹೀಗೆ ಹಠ ಹಿಡಿದರೆ ಅಭಿಮನ್ಯು ಚಕ್ರಯುಗದಲ್ಲಿ ಹೋಗಿ ತನ್ನ ಪ್ರಾಣ ಕಳೆದುಕೊಂಡಂತೆ. ನೋಡು, ಈ ವಿಷಯ ನಿನ್ನ ಚಿಕ್ಕಪ್ಪನಿಗೆ ತಿಳಿಸಬೇಡ. ಯಾಕಮ್ಮ? ಈ ನಾಡಿಗೆ ಗಂಡುಗಲಿ ಎನಿಸಿಕೊಂಡಿರುವ ಈ ನನ್ನ ಪುಂಡ ಚಿಕ್ಕಪ್ಪನಿಗೆ ಹೇಡಿಯಾಗೆಂದು ಹೇಳ್ತೇನಮ್ಮ. ಸಾಧ್ಯವಿಲ್ಲ. ಹೆತ್ತ ತಾಯಿ ನೋವಿನಿಂದ ಬೆಂಡಾದಾಗ ಈ ನನ್ನ ಗಂಡು ದೇಹ ಶಾಂತವಾಗಿರಬೇಕಾದರೆ ಮೊದಲು ನಾನು ಆ ಗೌಡನ ರಕ್ತ ನೋಡಬೇಕು. ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿಯೂ ಇಲ್ಲ, ಶಾಂತಿಯೂ ಇಲ್ಲಮ್ಮ. ಕುಮಾರ, ನನ್ನದೊಂದು ಕೊನೆ ಆಸೆ ನೆರವೇರಿಸಿಕೊಡ್ತೀಯ. ಅಮ್ಮ, ಮುಂಬರುವ ಕಷ್ಟ ನಷ್ಟಗಳನ್ನ ನೀನು ಗಟ್ಟಿಯಾಗಿ ನಿಂತು ಎದುರಿಸಬೇಕು. ಈ ನಿನ್ನ ತಾಯಿ ಹೆಸರನ್ನ ತರಬೇಕಪ್ಪ. ಮುಂದೊಂದು ದಿವಸ ಸಮಯ ಸಾಧಿಸಿ ಆ ಪಾಪಿ ಹೆಸರು ನಿನ್ನ ಚಿಕ್ಕಪ್ಪನಿಗೆ ತಿಳಿಸಿ ನೀನು ನಿನ್ನ ಜೀವನದಲ್ಲಿ ಆ ರಕ್ತವನ್ನು ನೋಡ. ಅಮ್ಮ, ಆ ಕ್ರೂರ ರಕ್ಕಸರ ಗುಂಡಿಗೆ ಬಲಿಯಾಗಿ ನನ್ನನ್ನು ಪರದೇಶಿಯನ್ನಾಗಿ ಮಾಡಿ ಹೋಗ್ತೇನಮ್ಮ. ಹಸುಕಂದನಾಗಿ ತುಸು ಹೊತ್ತಿನ ಹಿಂದೆ ನಿನ್ನ ಚರಕದ ಮುಸುಕಿನಲ್ಲಿ ಮಲಗಿದ ಈ ಕುಮಾರ ರಸ ಇಂದು ಪರದೇಶಿಯಾದನೆ. ಹೇಳಮ್ಮ, ಹೇಳು, ಮಾತಾಡಮ್ಮ, ಮಾತಾಡು.
ಗೌಡರ ಗುಂಡಿಗೆ ಬಲಿಯಾಗಿ ಮಸನದ ಹಾದಿ ಹಿಡಿದಳಪ್ಪ ನನ್ನ ತಾಯಿ. ಸೀತಾ ಸೀತಾ ಇದ್ದಳು ಸೀತಾ, ಇಲ್ಲಿ ನೋಡು ಇಲ್ಲಿ ನೋಡು ಸೀತಾ, ಕುಮಾರ ಬಂದಿದ್ದಾನೆ ಸೀತಾ, ಸೀತಾ ಸೀತಾ ಸೀತಾ. ಮೃಗದ ದಂತಕ್ಕೆ ಬಲಿಯಾಗಿ ನೀಚ ಮೃಗದ ದಂತಕ್ಕೆ ಬಲಿಯಾಗಿ ಮಸನದ ಹಾದಿ ಹಿಡಿಯ ಸೀತಾ. ಸೀತಾ ಹೇಳು ಸೀತಾ ಹೇಳು, ನಿನ್ನ ಕುಮಾರನ ಕೀರ್ತಿ ಬಾನತ್ತರಕ್ಕೆ ಬೆಳಗಲೆಂದು ಹರಸಿದ ನೀನೆಂದು ಸಂತೋಷದ ಕಣ್ಣೀರು ನೋಡದೆ ಹಾಗೆ ಕಣ್ಬರಿಯಾದಿಯಾ? ಹೇಳು ಸೀತಾ ಹೇಳು 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 ಸೀತಾ ಹೇಳು. ನೋಡು ಸೀತಾ ನೋಡು ನಿನ್ನ ಕುಮಾರ ಸೀತಾ ಸದ್ದಿಲ್ಲದ ಶಿವನ ಪಾದ ಸೇರಿದ ಈ ಶಿರೋಮಣಿ ಮತ್ತೆ ನಿನ್ನ ಅರಮನೆಗೆ ಆಗಮಿಸಿ ನನ್ನ ಸುಖ ಸಂಸಾರದ ಜ್ಯೋತಿ ಆಗೋಳೇನಪ್ಪ. ಇಲ್ಲಪ್ಪ ಇಲ್ಲ. ಅಲ್ಲ ಕುಮಾರ, ಯಾಕಪ್ಪ ನಿಮ್ಮಳು? ಏನಾಗಿದೆ ನನ್ನ ಅತ್ತಿಗೆಗೆ? ಏನಾಗಿದೆ ಎಂದು ಹೇಳಲಿಕ್ಕೂ ಕೂಡ ಶಕ್ತಿ ಇಲ್ಲ ತಮ್ಮ, ಶಕ್ತಿ ಇಲ್ಲ. ಅಂದರೆ ಯಾವನೋ ಒಬ್ಬ ನೀಚನ ಗುಂಡಿಗೆ ಬಲಿಯಾಗಿ ಮಸನದ ಹಾದಿ ಹಿಡಿದಳಪ್ಪ ನಿನ್ನ ಅತ್ತಿಗೆ. ಅಣ್ಣ, ಸತ್ಯವಾಗಲು ನನ್ನ ಅತ್ತಿಗೆ ಗುಂಡಿಗೆ ಬಲಿಯಾಗಿದ್ದಣ್ಣ. ಹೇಳಣ್ಣ ಹೇಳು, ಅವನ್ ಯಾವ ಚಂಡಾಲ ಹೇಳು. ಈಗಲೇ ಹೋಗಿ ಆ ಬಂಡನ ರುಂಡವನ್ನು ಚಂಡಾಡಿ ನನ್ನ ಅತ್ತಿಗೆ ಪಾದ ಕರ್ಪಿಸಿ ಬಿಡುತ್ತೇನೆ. ನೋಡದೆ ಅವನ್ಯಾರಂದು ಹೇಳಲಿ ತಮ್ಮ, ನೋಡದೆ ಅವನ್ಯಾರು ಎಂದು ಹೇಳಲಿ. ನೋಡು ನಿನ್ನ ಅತ್ತಿಗೆ ಹೇಗೆ ಮಲಗಿದ್ದಾಳೆ ನೋಡುತ್ತಮ್ಮ. ಅತ್ತಿಗೆ ಅತ್ತಿಗೆ ಹುಲಿ ಅಂತ ನಿನ್ನ ಮೈದುನವಿದ್ದರು ನಿನ್ನನ್ನು ಗುಂಡಿಗೆ ಆಹುತಿ ಮಾಡಿದಮ್ಮ. ತುತ್ತಿಟ್ಟ ಅತ್ತಿಗೆ ಪ್ರಾಣ ಕಾಪಾಡದ ಇವನೆಂತ ಪುಂಡನೆಂದು ಊರಿಗೆ ಉರಿ ಹಚ್ಚಿ ಮರಿಯಾಗುತ್ತಿದೀಯಮ್ಮ. ಏನು ಮಾಡಲಿ? ಆದರೆ ಒಂದು ಮಾತು ಅತ್ತಿಗೆ, ಅನ್ಯಾಯವಾಗಿ ನಿನ್ನ ಪ್ರಾಣ ತೆಗೆದ ಅವನೆಂತ ಪ್ರತಾಪಶಾಲಿ ಎದುರು ಸರಿ ಆ ಕಿರಾತಕನನ್ನು ದುರ್ಗಮ್ಮನ್ ಬಿಟ್ಟು ಹರಕೆ ಹಾಕೊಂಡಂತೆ ಓಡಾಡಿಸಿ ಕಡಿದು ಆ ಸ್ಯಾಡಿನ ರಕ್ತದಿಂದ
ನಿನ್ನ ವೇಳಪಟ್ಟಿಯನು ತಿದ್ದಿಡು ಇಷ್ಟೊಂದು ಪ್ರೀತಿ ಕೊಟ್ಟು ಇರಲಿ ಬಿಡು ಚಿಕ್ಕಪ್ಪ, ಬಿಟ್ಟು ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ವಿಧಿ ಎಂಬ ಮಾಯ ಬಿಡದೆ ನನ್ನ ತಾಯಿಯ ಮರದ ಛಾಯ ಬೀಸಿದಾಗಲೇ ನಮ್ಮ ಹೃದಯಕ್ಕೆ ಗಾಯವಾದದ್ದು. ಆ ಗಾಯ ಮಾಯವಾಗಬೇಕಾದರೆ ಮುಂದೊಂದು ದಿನ ಕಲಿಯುಗದ ಭೀಮನಾಗಿ ಚಿಕ್ಕಪ್ಪನೆಂಬ ನಿನ್ನ ಬಿಸಿ ರಕ್ತ ನೋಡಬೇಕು ಚಿಕ್ಕಪ್ಪ. ನಿನ್ನಿಂದಲ ರಕ್ತ ಹರಿದು